ಕಾಂಗ್ರೆಸ್ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ಜನರಿಗೆ ಪಂಚ ಗ್ಯಾರಂಟಿ ಭರವಸೆಗಳ ಅಬ್ಬರ ನೀಡಿ ಅಧಿಕಾರಕ್ಕೆ ಬಂದಿತ್ತು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಭರವಸೆ ಕೊಟ್ಟ ಗ್ಯಾರಂಟಿಗಳನ್ನು ನಿಭಾಯಿಸೋದೇ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿವೆ ಎಂಬುದು ಜಗಜ್ಜಾಹೀರಾಗಿದೆ. ಹೀಗಿರುವಾಗ ಸಂಸದ ಸುಧಾಕರ್ ಕಾಂಗ್ರೆಸ್ ಸರ್ಕಾರದ ರಾಜಕಾರಣಿಗಳ ವಿರುದ್ಧ ದೊಡ್ಡದೊಂದು ಬಾಂಬ್ ಸಿಡಿಸಿದ್ದಾರೆ. ಹೌದು, ರಾಜ್ಯದಲ್ಲಿ ಭ್ರಷ್ಟಾಚಾರ ಇಲ್ಲದ ಇಲಾಖೆ ಒಂದೂ ಇಲ್ಲ. ಮೈಕ್ರೋಸ್ಕೋಪ್ ಹಾಕ್ಕೊಂಡು ಹುಡುಕಿದ್ರು ಭ್ರಷ್ಟಾಚಾರ ಇಲ್ಲದ ಇಲಾಖೆ ಒಂದೂ ಕಾಣಲ್ಲ. ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಪೋಸ್ಟಿಂಗ್ ನಡೀತಾ ಇದೆ. ಒಂದು ವರ್ಗಾವಣೆ ಪೋಸ್ಟಿಂಗ್ಗೆ ಕೋಟಿ ಕೋಟಿ ಹಣ ಕೊಡಬೇಕಂತೆ. ಚರ್ಮ ಸುಲಿದ ರೀತಿ ಸುಲಿತಾ ಇದ್ದಾರೆ ಅಧಿಕಾರಿಗಳ ಬಳಿ. ಸರ್ಕಲ್ ಇನ್ಸ್ಪೆಕ್ಟರ್, ತಹಸೀಲ್ದಾರರ ಪೋಸ್ಟಿಂಗ್ಗೆ ಕೋಟಿ ಕೋಟಿ ಹಣ ನೀಡಬೇಕು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಭಾಳ ಸಂತೋಷ. ಪಾಪ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ 2.5 ವರ್ಷ ಅವ್ರ ಪದವಿ ಕಳ್ಕೊಳ್ಳೋ ಅಂಥ ಸಮಯದಲ್ಲಾದರೂ ಅವರಿಗೆ ಜ್ಞಾನೋದಯ ಆಗಿದೆಯಲ್ಲ, ಅದಕ್ಕೆ ನಾನು ಭಾಳ ಸಂತೋಷಪಡಿಸ್ತೀನಿ. ನಾನು ಇದನ್ನೇ ಪ್ರತಿ ದಿವಸನೂ ಮೊದಲನೇ ದಿವಸದಿಂದ ಅವ್ರಿಗೆ ಹೇಳಿದೆ, ಏನು ನಡೀತಾ ಇದೆ ಅದೊಂದೇ ಅಲ್ಲ. ಪಾಪ ಅವರು 2 ಇಲಾಖೆಗಳ ಬಗ್ಗೆ ಹೇಳಿದ್ದಾರೆ. ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿದೆ ಅಂತ ಅವ್ರು ಹೇಳಿ ಸಾಕು. ನಾನು ಅವ್ರದ್ದೇ ಉನ್ನತ ಶಿಕ್ಷಣ ಇಲಾಖೆಯಿಂದ ಹಿಡಿದು ಎಲ್ಲ ಇಲಾಖೆಗಳಲ್ಲಿ ಕೂಡ ತೆಗೆದುಕೊಳ್ಳಿ, ಎಲ್ಲಿ ಭ್ರಷ್ಟಾಚಾರ ಕಡಿಮೆ ಇದೆ ಜಾಸ್ತಿ ಇದೆ ಇಷ್ಟು ಹೇಳ್ಬೋದು. ಬಿಟ್ಟರೆ ಭ್ರಷ್ಟಾಚಾರದಿಂದ ಮುಕ್ತ ಆಗಿರುವಂಥ ಒಂದೇ ಒಂದು ಇಲಾಖೆ ಈ ರಾಜ್ಯದಲ್ಲಿ ನೀವು ಅದೇನು ಹೇಳ್ತೀರಿ, ಮೈಕ್ರೋಸ್ಕೋಪಲ್ಲಿ ಅಥವಾ ಟೆಲಿಸ್ಕೋಪಲ್ಲಿ ಇಟ್ಕೊಂಡು ನೋಡಿದ್ರೂ ಕೂಡ ನಿಮಗೆ ಸಿಕ್ಕಕ್ಕೆ ಸಾಧ್ಯ ಇದೆ. ತುಂಬ ಹೋಗ್ಬಿಟ್ಟಿದೆ. ನಾನು ಅಧಿಕಾರಿಗಳು ಮಾತಾಡ್ತೀನಲ್ಲ, ನಾನು ಹೇಳಕ್ಕೆ ಹೋಗಲ್ಲ ಯಾವ್ಯಾವ ಅಧಿಕಾರಿಗಳು. ಅವರೇ ಕೈ ಮುಗಿತಾ ಇದ್ದಾರೆ. ನಮ್ಮ ಕೈಯಲ್ಲಿ ಪೋಸ್ಟಿಂಗ್ ತಗೊಳಕ್ಕಾಗ್ತಾ ಇಲ್ಲ ಸರ್. ಸುಲಿತಾ ಇದ್ದಾರೆ, ಚರ್ಮ ಸುಲಿತಾ ಇದ್ದಾರೆ. ಏನ್ರಿ, ಒಬ್ಬೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ಗೆ 1 ಕೋಟಿ ಪೋಸ್ಟಿಂಗ್ಗೆ 1.5 ಕೋಟಿ 2 ಕೋಟಿ ಎಲ್ಲಿಂದ ಕೊಡಬೇಕು ರೀ? ಒಂದು ಸರ್ಕಲ್ ಇನ್ಸ್ಪೆಕ್ಟ್ರು, ತಹಸೀಲ್ದಾರ್ ಎಲ್ಲಿಂದ ಕೊಡಬೇಕು? ಅವ್ರು ಯಾರ ಹತ್ರ ಮತ್ತೆ ಈಸ್ಕೊಳ್ಳೋದು? ಜನಸಾಮಾನ್ಯರ ಹತ್ರ ಅಲ್ಲ. ನೋಡಿ, ಯಾವ ರಾಜಕಾರಣಿ ಅಧಿಕಾರಿ ಹತ್ರ ಒಂದು ಪೋಸ್ಟಿಂಗಿಗೆ ಹಣ ಇಸ್ಕೊಳ್ಳೋದು, ಟ್ರಾನ್ಸ್ಫರ್ಗೆ ಹಣ ಇಸ್ಕೊಳ್ಳೋದು, ಪ್ರಮೋಷನ್ಗೆ ಹಣ ಇಸ್ಕೊಳ್ಳೋದು, ಅವನು ನಾಶ ಆಗೋಗ್ತಾನೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ತುಂಬಿದ ಮನೆಯಲ್ಲಿ ಹೇಳ್ತಾ ಇದ್ದೀನಿ, ದೀಪಾವಳಿ ದಿವಸ ಹೇಳ್ತಾ ಇದ್ದೀನಿ. ಯಾವತ್ತೂ ಅವನು ನಾಯಕ ಆಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ಒಬ್ಬ ಅಧಿಕಾರಿ ಹತ್ರ ಒಂದು ನಯ ಪೈಸೆ ನಾವು ಮುಟ್ಟಿಲ್ಲ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೋಸ್ಟಿಂಗ್ ಬೇಕಾದರೆ ಕೋಟಿ ಕೋಟಿ ಹಣ ಕೊಡಬೇಕು. MLAಗೆ 1, ಮಿನಿಸ್ಟರ್ಗೆ 1, ಸರ್ಕಾರಕ್ಕೆ 1, ಈ ರೀತಿಯಾಗಿ ಲಂಚ ಕೊಡಬೇಕಂತೆ. ಇದರಿಂದ ಅಧಿಕಾರಿಗಳು ಬೇಸತ್ತು ಹೋಗಿದ್ದು ಆಡಳಿತ ಸತ್ತು ಹೋಗಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಭಾಗಗಳು ಇಟ್ಕೊಳ್ಳೋಕೆ ಈ ಸರ್ಕಾರ ಇದೆ ಅಷ್ಟೇ, ಜನರನ್ನ ಉದ್ಧಾರ ಮಾಡೋದಕ್ಕೆ ಅಲ್ಲ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅದೇನಪ್ಪ, ಎಲ್ರಿಗೂ ಹಣ ಕೊಡಬೇಕು. ನಾನು ಹೆಸರು ಹೇಳಕ್ಕೆ ಹೋಗಲ್ಲ. ಕೆಲವ್ರು ಹೇಳ್ತಾರೆ ಈ ಜಿಲ್ಲೆಯಲ್ಲಿ MLAಗೆ ಒಂದಂತೆ, ಮಿನಿಸ್ಟ್ರಿಗೆ ಒಂದಂತೆ, ಮತ್ತು ಸರ್ಕಾರದ ಮಟ್ಟದಲ್ಲಿ ಒಬ್ಬರಿಗೆ 3 ಕೊಡಬೇಕು. ಯಾರು ಮಾತು ಕೇಳಬೇಕು, ಯಾರು ಬಿಡಬೇಕು ಗೊತ್ತಿಲ್ಲ ಅಂತವ್ರಿಗೆ. ಆಡಳಿತ ಅನ್ನೋದು ಸತ್ತೋಗಿದೆ. ಇಲ್ಲಿ ಏನಿದ್ರು ಕೂಡ ಈ ಅಲಿಬಾಬಾ ಮತ್ತು 40 ಚೋರ್ ಅಂತ ಇತ್ತಲ್ಲ, ಈ ಥರ ಭಾಗ ಇಟ್ಕೊಳ್ಳೋದಷ್ಟೇ. ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಪಾಲು ಹಂಚ್ಕೊಳ್ಳೋದಕ್ಕಷ್ಟೇ ಈ ಸರ್ಕಾರ ಬಂದಿರೋದು, ಬಿಟ್ಟರೆ ಜನರನ್ನು ಉದ್ಧಾರ ಮಾಡಲಿಕ್ಕೆ ಬರಲಿಲ್ಲ. ಒಟ್ಟಾರೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನು ನಿಭಾಯಿಸಲು ಹಣವಿಲ್ಲದೆ ಅಭಿವೃದ್ಧಿ ಕೆಲಸಗಳು ಆಗದೆ ಪರದಾಡ್ತಾ ಇದ್ದು, ಸಂಸದ ಸುಧಾಕರ್ ಅವರು ಕೋಟಿ ಕೋಟಿ ಲಂಚದ ಆರೋಪದ ಬಾಂಬ್ ಸಿಡಿಸಿದ್ದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.